ದರ್ಶನ್ಗೆ ಸಂಬಂಧಪಟ್ಟ ಹಾಗಿನ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಿ.ವಿ. ನಾಗೇಶ್ ಅವರು ಬಹಳ ಪ್ರಬಲವಾದಂತ ಕೆಲ ವಿಚಾರಗಳನ್ನ ಪ್ರಸ್ತಾಪ ಮಾಡೋ ಪ್ರಯತ್ನ ಪಡ್ತಿದ್ದಾರೆ. ಓಕೆ, ಅರ್ಜಿ ವಿಚಾರಣೆಯನ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ಮುಂದೂಡಿಕೆ ಮಾಡಿದ್ದಾರೆ. ನವೆಂಬರ್ 28ಕ್ಕೆ ಮುಂದೂಡಿಕೆ ಆಗಿದೆ. ಅಂದ್ರೆ ನಾಳೆ ಅಲ್ಲ, ನಾಡ್ದು ಗುರುವಾರ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನವೆಂಬರ್ 28ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ಕೂಡ ಬಹಳ ಸುದೀರ್ಘವಾಗಿ ಬೆಳಗಿನ ಸಂದರ್ಭದಲ್ಲಿ, ಅದ ನಂತರದಲ್ಲಿ ಸಂಜೆ ಸಂದರ್ಭದಲ್ಲಿ, ಅಂದ್ರೆ ಇಲ್ಲಿ ತನಕನೂ ಕೂಡ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇತ್ತು. ದರ್ಶನ್ ಪರವಾದಂತ ವಕೀಲರು ಸಿ.ವಿ. ನಾಗೇಶ್ ಅವರು ದರ್ಶನ್ರ ವಿರುದ್ಧವಾಗಿ ಸಾಕ್ಷ್ಯಗಳನ್ನ ಸೃಷ್ಟಿಸೋ ಪ್ರಯತ್ನ ಪಟ್ಟಿದ್ದಾರೆ. ಅದರ ಜೊತೆಗೆ ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡೋ ಉದ್ದೇಶ ಇರಲಿಲ್ಲ, ಅಪಹರಣ ಆಗಿಲ್ಲ. ಹೀಗೆ ಬಹಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು ದರ್ಶನ್ ಪರವಾಗಿ. ಸೊ ಬಹಳ ಸುದೀರ್ಘವಾದಂತ ವಾದ ಮಂಡನೆಯಂತೂ ಆಗಿದೆ ಯಾರು ಸಿ.ವಿ. ನಾಗೇಶ್ ಅವರ ಕಡೆಯಿಂದ. ಸೊ ಈಗ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನ್ಯಾಯಮೂರ್ತಿಗಳಾಗಿರುವಂತಹ ವಿಶ್ವಜಿತ್ ಶೆಟ್ಟಿ ಅವರು ಮುಂದೂಡಿಕೆ ಮಾಡಿದ್ದಾರೆ. ಚಿಕ್ಕಣ್ಣ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಇವತ್ತು ಉಲ್ಲೇಖ ಮಾಡಿದ್ರು ಸಿ.ವಿ. ನಾಗೇಶ್ ಅವರು. ಈ ಬಟ್ಟೆಯನ್ನ ಕುಕ್ಕಿ ಒಗೆದಂತ ವಿಚಾರ, ಅದಾದ ನಂತರದಲ್ಲೂ ಹೇಗೆ ಆ ಬ್ಲಡ್ ಸ್ಟ್ರೈನ್ ಕಂಡು ಬಂತು ಅನ್ನುವಂಥದ್ದು ಅವರು ಪ್ರಶ್ನೆಯನ್ನ ಇಟ್ಟಿದ್ದರು. ಜಡ್ಜ್ ಕೂಡ ಈ ಸಂದರ್ಭದಲ್ಲಿ ಸ್ವಲ್ಪ ತಮಾಷೆಯಾಗಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದಂಥದ್ದನ್ನು ಕೂಡ ನಾವು ನೋಡಬಹುದಾಗಿತ್ತು. ಆಮೇಲೆ ದರ್ಶನ್ ಕಡೆಯಿಂದ ಕರೆಗಳು ಯಾರ್ಯಾರಿಗೆ ಹೋಗಿದೆ, ಅವ್ರದ್ದು ಈ ಕೊಲೆ ಪಾತ್ರದಲ್ಲಿ ಏನು, ಅವ್ರ ಮ್ಯಾನೇಜರು, ಗರ್ಲ್ ಫ್ರೆಂಡು, ಈ ಥರದ ಮಂದಿ ಅವ್ರಿಗೆ ಅದು ಕರೆ ಯಥಾಸ್ಥಿತಿಯಾಗಿ ಮಾಡ್ತಾ ಇರ್ತಿದ್ರು. ಅಂಥ ಕರೆಗಳು ಹೋಗಿದೆ ಅಷ್ಟೇ. ಉಳಿದಂಥ ಆರೋಪಿಗಳಿಗೆ ಕರೆ ಮಾಡಿಲ್ಲ ದರ್ಶನ್ ಅನ್ನುವಂಥ ವಿಚಾರವೂ ಕೂಡ ಪ್ರಸ್ತಾಪ ಆಯಿತು. ಬಟ್ ಈ ಬಾರಿ ಪೊಲೀಸರ ಪರ ವಾದ ಹೂಡುವಂಥ ಸಂದರ್ಭದಲ್ಲಿ ಒಂದು ಪ್ರಮುಖ ಸಂಗತಿ ಇಲ್ಲಿ ಪೊಲೀಸರಿಗೆ ಅನುಕೂಲ ಆಗಿರುವಂಥದ್ದು ಅಥವಾ SPPಗೆ ಅನುಕೂಲ ಆಗಿರುವಂಥದ್ದು ಅಂತ ಅಂದರೆ ದರ್ಶನ್ ಆ ಸ್ಪಾಟ್ನಲ್ಲಿ ಇದ್ರು ಅನ್ನುವಂಥದ್ದನ್ನು ಪ್ರೂವ್ ಮಾಡುವಂಥ ನಿಟ್ಟಿನಲ್ಲಿ ಅವರಿಗೆ ಸಿಕ್ಕಿರುವಂಥ ಸುಮಾರು 8 ಫೋಟೋಗಳೇನಿದೆ ಅದು ರಿಟ್ರೀವ್ ಆಗಿರುವಂಥ ಫೋಟೋಗಳು. ಪಂಚನಾಮೆಯಲ್ಲಿ ಕೃತ್ಯದ ದಿನದ ವಿಚಾರವಾಗಿ ಹೇಳಿದ್ದಾರೆ. ಆದರೆ ಕೊನೆಗೆ ದರ್ಶನ್ ಶೂ ಅನ್ನೋಕೆ ಪಂಚನಾಮೆಯಲ್ಲಿ ಕೃತ್ಯದ ದಿನ ದರ್ಶನ್ ಅವರು ಒಂದು ಚಪ್ಪಲಿಯನ್ನ ಧರಿಸಿದ್ರು ಅನ್ನುವಂಥದ್ದಿದೆ. ಆದರೆ ಕೊನೆಗೆ ದರ್ಶನ್ ಅವರ ಶೂ ಅನ್ನು ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥದ್ದು ಉಲ್ಲೇಖ ಆಗಿದೆ. ಇದನ್ನು ಮೊದಲಿಗೂ ಅವತ್ತು ಬೇಲಿಕ್ ಸಂದರ್ಭದಲ್ಲೂ ಕೂಡ ಇದೇ ಪ್ರಸ್ತಾಪ ಮಾಡಿದ್ರು, ಈಗಲೂ ಕೂಡ ಹೌದು ಅದನ್ನೇ. ದರ್ಶನ್ ಹೇಳಿದ ಸ್ಥಳದಲ್ಲಿ ಬಟ್ಟೆ ಸಿಕ್ಕಿರಲಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ವಕೀಲರು ಹೇಳಿದ್ದಾರೆ. ಅದನ್ನು ಒಗೆದು ಒಣ ಹಾಕಿರುವ ಬಗ್ಗೆಯೂ ಕೂಡ ಕೆಲಸದವರ ಹೇಳಿಕೆಯನ್ನು ದಾಖಲಿಸಲಾಗಿದೆ ಅನ್ನುವಂಥ ವಿಚಾರ ಕೂಡ ಪ್ರಸ್ತಾಪ ಆಯಿತು. ಸೊ ಆ ಬಟ್ಟೆಯನ್ನು ಕುಕ್ಕಿ ಒಗೆಯಲಾಗಿದೆ. ಅದಾದ ನಂತರ ಅಲ್ಲಿ ನೀಲಿ ಬಣ್ಣದ ಜೀನ್ಸ್, ಕಪ್ಪು ಬಣ್ಣದ ಟೀ ಶರ್ಟ್ ಅನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥದ್ದನ್ನು ಕೂಡ ಯಾರು ವಕೀಲರು ಉಲ್ಲೇಖವನ್ನ ಮಾಡಿದ್ದಾರೆ. ನಂತರ ಶೂಗಾಗಿ ಪತ್ನಿ ವಿಜಯಲಕ್ಷ್ಮಿ ಮನೆಗೆ ತೆರಳಿದ್ದಾರೆ. ಅಂದ್ರೆ ಚಪ್ಪಲಿಗಾಗಿ ತೆರಳಿದ್ರು, ಅಲ್ಲಿ ಶೂ ಅನ್ನ ಕೊಟ್ಟಿದ್ದಾರೆ. ಇವರು ಶೂ ಅನ್ನ ಪಡೆದಂತ ಸಂದರ್ಭದಲ್ಲಿ ಅದರಲ್ಲಿ ಯಾವುದೇ ಬ್ಲಡ್ ಸ್ಟ್ರೈನ್ ಇಲ್ಲ ಅನ್ನುವಂಥದ್ದು ಉಲ್ಲೇಖ ಇದೆ. ಆದರೆ FSL ವರದಿ ಬಂದಂತ ಸಂದರ್ಭದಲ್ಲಿ ಶೂನಲ್ಲಿ ಬ್ಲಡ್ ಸ್ಟ್ರೈನ್ ಇದೆ ಅನ್ನುವಂಥದ್ದು ಬಂದಿದೆ. ಇದು ಹೇಗೆ ಸಾಧ್ಯ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಹೌದು, ಬೆನ್ನು ನೋವು ಅಂತ ಹೇಳಿ ಜೈಲಿನಿಂದ ಹೊರ ಬಂದಿರುವಂತಹ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆದಿದೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಪ್ರಬಲವಾದಂತಹ ವಾದ ಮಂಡಿಸೋ ಪ್ರಯತ್ನ ಪಟ್ಟಿದ್ದಾರೆ. ಹೈಕೋರ್ಟ್ ಮುಂದೆ ಸಿ.ವಿ. ನಾಗೇಶ್ ಮಾಡಿರುವಂತಹ ವಾದ ಹೇಗಿತ್ತು ವಿಸ್ತೃತವಾಗಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ ಬನ್ನಿ. ವಾದ ಹಿರಿಯ ವಕೀಲ ಸಿ.ವಿ. ನಾಗೇಶ್ ರಿಂದ ಪ್ರಬಲ ವಾದ. ಹೈಕೋರ್ಟ್ನಲ್ಲಿ ಇವತ್ತು ದರ್ಶನ್ ಜಾಮೀನಿನ ಅರ್ಜಿ ವಿಚಾರಣೆ ನಡೆಯಿತು. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಪೀಠ ಸುದೀರ್ಘ ವಾದ ಆಲಿಸಿತು. ದರ್ಶನ್ ಪರವಾಗಿ ಸಿ.ವಿ. ನಾಗೇಶ್ ಲಾ ಪಾಯಿಂಟ್ ಹಾಕಿದ್ರು. ಸಿ.ವಿ. ನಾಗೇಶ್ ವಾದ ಶುರು ಮಾಡ್ತಾ ಇದ್ದಂತೆ ರೇಣುಕಾ ಸ್ವಾಮಿಯ ಮೆಸೇಜ್ ಮಾಡಿದ್ದನ್ನ ಉಲ್ಲೇಖಿಸಿದ್ರು. ರೇಣುಕಾ ಸ್ವಾಮಿಗೆ ಮಹಿಳೆಯರ ಬಗ್ಗೆ ಯಾವುದೇ ಗೌರವವಿಲ್ಲ. ಕಾನೂನಿನ ಬಗ್ಗೆ ಆತನಿಗೆ ಗೌರವವಿಲ್ಲ. ಮಹಿಳೆಯರಿಗೆ ಅಶ್ಲೀಲ ಸಂದೇಶ ಕಳುಹಿಸುತ್ತಿದ್ದ ಅಂತಹ ವ್ಯಕ್ತಿ ರೇಣುಕಾ ಸ್ವಾಮಿಯನ್ನ ವಿಜೃಂಭಿಸಲಾಗಿದೆ. ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಅಪಹರಣ ಮಾಡಲಾಗಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಿದೆ. ಆದ್ರೆ ವಕೀಲ ಸಿ.ವಿ. ನಾಗೇಶ್ ಈ ಆರೋಪವನ್ನ ಅಲ್ಲಗೆಳೆದ್ರು. ದರ್ಶನ್ ವಿರುದ್ಧ ಕಿಡ್ನಾಪ್ ಮರ್ಡರ್ ಆರೋಪ ಹೊರಿಸಲಾಗಿದೆ. ರೇಣುಕಾ ಸ್ವಾಮಿಯನ್ನ ಮೋಸದಿಂದ ಕಿಡ್ನಾಪ್ ಮಾಡಿಲ್ಲ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಒತ್ತಾಯದಿಂದ ಕರೆತಂದ ಸಾಕ್ಷ್ಯ ಇಲ್ಲ. ಮೃತನ ತಂದೆ ಹೇಳಿಕೆ ಪ್ರಕಾರ ಜೂನ್ 8ರಂದು ರೇಣುಕಾ ಸ್ವಾಮಿ ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ. 4 ಹಳೆಯ ಸ್ನೇಹಿತರೊಂದಿಗೆ ಹೋಗುತ್ತೇನೆಂದು ತಾಯಿ ಬಳಿ ಹೇಳಿದ್ದ. ದಿನನಿತ್ಯ ಧರಿಸುವ ಯೂನಿಫಾರ್ಮ್ ಧರಿಸಿರಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲವೆಂದು ಫೋನ್ ಮಾಡಿ ತಿಳಿಸಿದ್ದ. ಹೀಗಾಗಿ ಕಿಡ್ನಾಪ್ ಎಂದು ಹೇಳಲು ಸಾಧ್ಯವಿಲ್ಲ. ಇದರಲ್ಲಿ ಒತ್ತಾಯವೂ ಇಲ್ಲ, ಮೋಸನೂ ಇಲ್ಲ. ಬಾರ್ನ ಬಿಲ್ ಪಾವತಿಸಿದ್ದೆ ರೇಣುಕಾ ಸ್ವಾಮಿ. ಇಷ್ಟೇ ಅಲ್ಲ, ಚಿತ್ರದುರ್ಗದಿಂದ ಬರುವಾಗ ಟಿ ಗ್ಯಾಂಗ್ ಬಾರ್ ಒಂದಕ್ಕೆ ಹೋಗಿತ್ತು. ಈ ಬಗ್ಗೆಯೂ ಸಿ.ವಿ. ನಾಗೇಶ್ ಹಲವು ಅನುಮಾನ ಹೊರಹಾಕಿದ್ರು.
ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗುವಾಗ ದುರ್ಗಾ ಬಾರ್ಗೆ ಹೋಗಿದ್ರು. ರೇಣುಕಾಸ್ವಾಮಿ ಫೋನ್ ಪೇ ಮೂಲಕ 640 ರೂಪಾಯಿ ಹಣ ಪಾವತಿಸಿದ್ದಾನೆ. ಈ ಬಗ್ಗೆ ಬಾರ್ನ ಮಾಲೀಕನ ಹೇಳಿಕೆ ದಾಖಲಿಸಲಾಗಿದೆ. ಅಪಹರಣಕ್ಕೊಳಗಾದವನು ಫೋನ್ ಪೇ ಮೂಲಕ ಹಣ ನೀಡಲು ಸಾಧ್ಯವೇ? ಹೀಗಂತ ಪ್ರಶ್ನೆ ಮುಂದಿಟ್ಟಿದ್ದಾರೆ. ಅಲಹಾಬಾದ್ ಹೈಕೋರ್ಟ್ನ ತೀರ್ಪು ಉಲ್ಲೇಖಿಸಿ ಶವವನ್ನ ಒಂದೆಡೆಯಿಂದ ಇನ್ನೊಂದೆಡೆ ಸಾಗಿಸುವುದು ಸಾಕ್ಷ್ಯ ನಾಶವಲ್ಲ ಎಂದಿದ್ದಾರೆ. ಶವವನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸುವುದು ಸಾಕ್ಷ್ಯ ನಾಶವಲ್ಲ. ಮೃತದೇಹವನ್ನು ಸುಟ್ಟು ಹಾಕಿದ್ದರೆ ಸಾಕ್ಷ್ಯ ನಾಶ ಎಂದು ಪರಿಗಣಿಸಬಹುದಿತ್ತು. ಕೃತ್ಯದ ಸ್ಥಳದಿಂದ 2 ಮರದ ಕೊಂಬೆ, ನೈಲಾನ್ ಹಗ್ಗ ವಶಪಡಿಸಿಕೊಳ್ಳಲಾಗಿದೆ. ನೈಲಾನ್ ಹಗ್ಗದಿಂದ ಉಸಿರುಗಟ್ಟಿಸಿ ಕೊಂದ ಆರೋಪವಿಲ್ಲ. ಹೊಡೆದ ಆರೋಪವಿದೆ. ಹೊಡೆದರೆ ಬಾಸುಂಡೆ ಬರುತ್ತದೆ ಅಷ್ಟೇ. ಮುಂದುವರೆದು ಪೋಸ್ಟ್ ಮಾರ್ಟಂ ಬಗ್ಗೆ ಸಿವಿ ನಾಗೇಶ್ ಕೆಲ ಆಕ್ಷೇಪಗಳನ್ನ ಎತ್ತಿದ್ರು. ಅಪಾರ್ಟ್ಮೆಂಟ್ ಕಾವಲುಗಾರ ನೀಡಿದ ದೂರಿನ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಮೃತದೇಹದ ಮಹಜರ್ ಪೋಸ್ಟ್ ಮಾರ್ಟಂ ವಿಳಂಬ ಮಾಡಲಾಗಿದೆ. 1.5 x 2.5 ಸೆಂಟಿಮೀಟರ್ ಗಾಯ ಬಿಟ್ಟರೆ ಉಳಿದವು ರಕ್ತ ಗಾಯಗಳಲ್ಲ. ಶವ ಶೈತ್ಯಾಗಾರದಲ್ಲಿ ಇಟ್ಟಿದ್ದರಿಂದ ಸಾವಿನ ನಿಖರ ಸಮಯ ಸಿಕ್ಕಿಲ್ಲ. ಶವದ ಫೋಟೋ ಆಧಾರದಲ್ಲಿ ಸಾವಿನ ಸಮಯ ಅಂದಾಜಿಸಲಾಗಿದೆ. ಶವ ಪರೀಕ್ಷೆ ವರದಿ 1 ತಿಂಗಳು ವಿಳಂಬವಾಗಿ ಬಂದಿದೆ. ಪೊಲೀಸರ ನಡೆ ಪ್ರಶ್ನಿಸಿದ ವಕೀಲ ಸಿವಿ ನಾಗೇಶ್. ಇದಿಷ್ಟೇ ಅಲ್ಲ, ಪೊಲೀಸರು ಕೊಲೆ ನಡೆದ ಸ್ಥಳದಲ್ಲಿ ವಶಕ್ಕೆ ಪಡೆದ ವಸ್ತುಗಳ ಬಗ್ಗೆಯೂ ಸಿವಿ ನಾಗೇಶ್ ಪ್ರಶ್ನಿಸಿದ್ದಾರೆ. ದರ್ಶನ್ ಹೇಳಿಕೆಯನ್ನ ಜೂನ್ 11ರಂದೇ ಪಡೆಯಲಾಗಿದೆ. ಮರುದಿನ ಕೃತ್ಯಕ್ಕೆ ಬಳಸಿದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಜೂನ್ 9ರಂದೇ ಸ್ಥಳಕ್ಕೆ ಪೊಲೀಸರು ಬಂದರೂ ಈ ವಸ್ತುಗಳನ್ನೇಕೆ ವಶಕ್ಕೆ ಪಡೆಯಲಿಲ್ಲ? ದರ್ಶನ್ ಹೇಳಿಕೆ ಆಧಾರದಲ್ಲಿ ಸಾಕ್ಷ್ಯ ಸಂಗ್ರಹ ತೋರಿಸಲು ಹೀಗೆ ಮಾಡಿದ್ದಾರೆ. ಜೂನ್ 9ರಂದೇ ಕೃತ್ಯದ ಸ್ಥಳಕ್ಕೆ ಹೋದ ತಕ್ಷಣ ವಶಕ್ಕೆ ಪಡೆಯಬೇಕಿತ್ತು. ತನಿಖಾಧಿಕಾರಿ ಕೃತ್ಯಕ್ಕೆ ಬಳಸಿದ ವಸ್ತುಗಳನ್ನು ವಶಕ್ಕೆ ಪಡೆಯಬೇಕಿತ್ತು. ಜೂನ್ 10ರಂದು ಶರಣಾದ ಆರೋಪಿಗಳು ಹೇಳಿಕೆ ನೀಡಿದ್ದರು. ಕನಿಷ್ಠ ಪಕ್ಷ ಜೂನ್ 10ರಂದಾದರೂ ಕೃತ್ಯಕ್ಕೆ ಬಳಸಿದ ವಸ್ತುಗಳನ್ನು ವಶಕ್ಕೆ ಪಡೆಯಬೇಕಿತ್ತು. ದರ್ಶನ್ ಹೇಳಿಕೆ ಪಡೆಯುವ ತನಕ ಕಾದಿರುವ ಉದ್ದೇಶವೇನು? ಹೀಗಂತ ಪ್ರಶ್ನೆ ಮಾಡಿರೋ ಸಿವಿ ನಾಗೇಶ್ ಪಿಎಸ್ಐ ವಿಜಯ್ ಅವರ ಫೋನ್ ಕರೆ ಬಗ್ಗೆ ವಾದ ಮಂಡಿಸಿದ್ರು. ವಿನಯ್ ಮೊಬೈಲ್ನಿಂದ ರಿಕವರಿ ಮಾಡಬೇಕಿತ್ತು, ಮಾಡಿಲ್ಲ ಅಂತ ಹೇಳಿದ್ರು. ಪಿಎಸ್ಐ ವಿನಯ್ A14ಗೆ 122 ಬಾರಿ ಕರೆಗಳನ್ನು ಮಾಡಿದ್ದಾರೆ. ವಿನಯ್ ಮೊಬೈಲ್ನಿಂದ ಫೋಟೋ ರವಾನೆಯಾಗಿದೆ. ಆದರೆ ಈ ಫೋಟೋಗಳನ್ನು ಪೊಲೀಸರು ರಿಕವರಿ ಮಾಡಿಲ್ಲ. ಕೃತ್ಯ ನಡೆದ ಸ್ಥಳದ ಸಿಸಿಟಿವಿ ವಿಡಿಯೋ ಕಳುಹಿಸಿದ್ದೇನೆ ಎಂದು ಕಾಮಾಕ್ಷಿಪಾಳ್ಯ ಠಾಣೆ ಪಿಎಸ್ಐ ವಿನಯ್ ಹೇಳಿಕೆಯಲ್ಲಿದೆ. ಲಾಠಿಯಲ್ಲಿ ರಕ್ತದ ಕಲೆಗಳು ಸಿಕ್ಕಿವೆಯೇ? ಜಡ್ಜ್ ಪ್ರಶ್ನೆ. ಎಫ್ಎಸ್ಎಲ್ ವರದಿಯಲ್ಲಿ 2 ಮರದ ಕೊಂಬೆ ಉಲ್ಲೇಖಿಸಲಾಗಿದೆ. ಆದರೆ ಇದರಲ್ಲಿ ರಕ್ತದ ಕಲೆ ಕಂಡು ಬಂದಿಲ್ಲವೆಂದು ವಾದ ಮಂಡಿಸಿದ್ರು. ಇದಕ್ಕೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಲಾಠಿಯಲ್ಲಿ ರಕ್ತದ ಕಲೆಗಳು ಸಿಕ್ಕಿವೆಯೇ ಅಂತ ಪ್ರಶ್ನಿಸಿದ್ರು. ಲಾಠಿಯಲ್ಲಿ ರಕ್ತದ ಕಲೆಗಳು ಸಿಕ್ಕಿವೆಯೇ? ಲಾಠಿಯಲ್ಲಿ ರಕ್ತದ ಕಲೆ ಇದೆ ಎಂದು ವರದಿಯಲ್ಲಿದೆ. ನೈಲಾನ್ ಹಗ್ಗದಲ್ಲೂ ಇದೆ. ಬಾಸುಂಡೆಗಳಿಂದ ರಕ್ತದ ಕಲೆ ಬರಲು ಸಾಧ್ಯವೇ? ಜೂನ್ 14ರ ರಾತ್ರಿ ದರ್ಶನ್ ಮನೆಯಿಂದ ಬಟ್ಟೆ ವಶಕ್ಕೆ ಪಡೆಯಲಾಗಿದೆ. ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಮೃತಪಟ್ಟ ಸ್ಥಳ ತೋರಿಸುತ್ತೇನೆ, ಧರಿಸಿದ ಬಟ್ಟೆಗಳನ್ನು ತೋರಿಸುತ್ತೇನೆ ಎಂದಿದ್ದಾರೆ. ಶೂ ಧರಿಸಿದ ಬಗ್ಗೆ ಯಾವ ಬಟ್ಟೆಗಳೆಂದು ಉಲ್ಲೇಖವಿಲ್ಲ. ಎಷ್ಟು ಜನ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ? ಇಬ್ಬರಿದ್ದಾರೆ. ಒಬ್ಬರ ಹೇಳಿಕೆಯನ್ನ 12 ದಿನಗಳಾದ ಮೇಲೆ ಪಡೆದಿದ್ದಾರೆ. ಮತ್ತೊಬ್ಬನ ಹೇಳಿಕೆ 7 ದಿನಗಳಾದ ಮೇಲೆ ದಾಖಲಿಸಲಾಗಿದೆ. ಹೀಗೆ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ಅಂಶಗಳನ್ನೇ ಬಳಸಿಕೊಂಡು ಸಿವಿ ನಾಗೇಶ್ ವಾದ ಮಾಡಿದ್ರು. ಸಾಕ್ಷ್ಯನಾಶ, ಕಿಡ್ನಾಪ್ ಬಗ್ಗೆ ಉಲ್ಲೇಖಿಸಿ ದರ್ಶನ್ ಪರವಾಗಿ ಪ್ರಬಲ ವಾದ ಮುಂದಿಟ್ರು. ರಮೇಶ್, TV9 ಬೆಂಗಳೂರು. ಹೀಗೆ ಜಡ್ಜ್ ಕೂಡ ಇವತ್ತು ಕೆಲ ಪ್ರತಿ ಪ್ರಶ್ನೆಗಳನ್ನ ಮಾಡ್ತಾರೆ. ಅಂತ ಅಂದ್ರೆ ಲಾಠಿಯಲ್ಲಿ ಹೌದಾ ಬ್ಲಡ್ ಇತ್ತಾ ಅನ್ನುವಂಥದ್ದು, ಹೌದು ಬ್ಲಡ್ ಸ್ಟ್ರೈನ್ ಇತ್ತು ಅನ್ನುವಂಥದ್ದನ್ನ ಹೇಳ್ತಾರೆ. ಜೊತೆಗೆ ಪ್ರತ್ಯಕ್ಷ ಸಾಕ್ಷಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಮಂದಿ ಏನು ಎತ್ತ ಅವ್ರ ಸ್ಟೇಟ್ಮೆಂಟ್ ಎಲ್ಲ ಯಾಕೆ 12 ದಿವಸ ಆದ ನಂತರ ತಗೊಂಡ್ರು ಅಂತ ಸಿವಿ ನಾಗೇಶ್ ಪ್ರಶ್ನೆ ಮಾಡ್ತಾರೆ. ಬಟ್ ಇದಕ್ಕೆಲ್ಲ ಹಿಂದಿನ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲೇ ಪೊಲೀಸರು ಕೆಲ ವಿವರಣೆಯನ್ನ ಕೊಟ್ಟಿದ್ರು. ಆತ ತಿರುಪತಿಗೆ ಹೋಗಿದ್ದ, ಗೋವಾಗೆ ಹೋಗಿದ್ದ, ಈ ಕಾರಣಕ್ಕಾಗಿ ಆತನನ್ನು ಕರ್ಕೊಂಬರೋದು, ಈ ತರದೆಲ್ಲ ಹಿಂದೆ ಕೂಡ ಪ್ರಸ್ತಾಪ ಆಗಿದೆ. ಇವತ್ತೇನು ವಿಶೇಷವಾಗಿ ಬೇರೆ ಪ್ರಸ್ತಾಪ ಆಗಿದೆ ದರ್ಶನ್ ವಿಚಾರವಾಗಿ, ನಮ್ಮ ಪ್ರತಿನಿಧಿ ರಮೇಶ್ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಮೇಶ್, ಈಗ ದರ್ಶನ್ ಪರವಾದಂತ ವಕೀಲರ ವಾದ ಕಂಪ್ಲೀಟ್ ಆಗಿ ಮುಗಿದಿದ್ಯಾ ಅಥವಾ ಇವತ್ತಿಗೆ ಮಾತ್ರ ಅವ್ರದ್ದು ಮುಗಿದಿರುವಂತದ ಏನ್ ಕತೆ? ಜೊತೆಗೆ ಕಳೆದ ಬಾರಿಯ ಜಾಮೀನು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಪ್ರಸ್ತಾಪ ಆದಂತದಕ್ಕಿಂತ ಹೆಚ್ಚಿನದಾಗಿ ಇವತ್ತೇನಾದ್ರೂ ದರ್ಶನ್ಗೆ ಪ್ರಬಲವಾಗಿ ಜಾಮೀನು ಸಿಗಬೇಕಾದಂತ ನಿಟ್ಟಿನಲ್ಲಿ ಏನಾದ್ರು ಪ್ರಸ್ತಾಪ ಆಗಿದ್ಯಾ ರಮೇಶ್?
ಮಲ್ತೇಶ್, ಇನ್ನು ಸುಮಾರು 1 ಗಂಟೆಗಳ ಕಾಲ ವಾದ ಮಂಡನೆ ಬಾಕಿ ಇದೆ. ನಾಳೆ ನಾಡಿದ್ದು ಅಂದ್ರೆ ಸಿ ವಿ ನಾಗೇಶ್ ಅವರು ಬೇರೆ ಕೋರ್ಟ್ ನಲ್ಲಿ ಇರೋದ್ರಿಂದ ಅವರು ಸಮಯಾವಕಾಶ ಕೇಳಿದ್ರು. ಹೀಗಾಗಿ ವಿಚಾರಣೆಯನ್ನ 28ನೇ ತಾರೀಕಿಗೆ ಮುಂದೂಡಲಾಗಿದೆ. ಇಲ್ಲಿ ಬಹುತೇಕ ವಾದ ಈ ಹಿಂದೆ ಟ್ರಯಲ್ ಕೋರ್ಟ್ ಅಲ್ಲಿ ಏನೇನು ವಾದ ಮಂಡನೆ ಮಾಡಿಸಿದ್ರು ಅದೇ ಲೈನ್ ಅಲ್ಲಿ ಇದೆ. ಆದ್ರೆ ಕೆಲವೊಂದು ಎಕ್ಸ್ಟ್ರಾ ವಾದಗಳಿದೆ. ಅದೇನಂತಂದ್ರೆ ಈಗ ಈ ಶೂ ಇರ್ಬೋದು, ಬಟ್ಟೆಗಳಿರ್ಬೋದು, ಇದರಲ್ಲೆಲ್ಲ ಬ್ಲಡ್ ಸ್ಯಾಂಪಲ್ ಅಂದ್ರೆ ಅದ್ರಲ್ಲಿ ಎಲ್ಲೂ ಕೂಡ ರಕ್ತದ ಕಲೆ ಇತ್ತು ಅಂತ ಹೇಳಿ ಮಹಜರಲ್ಲಿ ಬಂದಿಲ್ಲ. ಆದ್ರೆ ಇವರು ಏನು ಅದನ್ನ ಸ್ಯಾಂಪಲ್ ಟೆಸ್ಟಿಂಗ್ FSL ಕಳಿಸ್ಬೇಕಾದ್ರೆ ಈ ಬಟ್ಟೆಗಳ ಜೊತೆಯಲ್ಲಿ ಒಂದು ಬಾಟಲ್ ಬ್ಲಡ್ ಅನ್ನ ಕೂಡ ಕಳಿಸಿದ್ರು. ಅಂದ್ರೆ ರೇಣುಕಾ ಸ್ವಾಮಿಯ ಒಂದು ಬ್ಲಡ್ ಅನ್ನ ಕೂಡ ಕಳಿಸಿದ್ರು. ಹೀಗಾಗಿ ಅದನ್ನ ಹಾಕಿರೋ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಂದು ಅನುಮಾನವನ್ನ ಇಲ್ಲಿ ಇಟ್ಟಿದ್ದಾರೆ. ಹೀಗಾಗಿ ಅಂದ್ರೆ ಪ್ರಾಸಿಕ್ಯೂಷನ್ ಬೇಕು ಅಂತಾನೆ ಈ ರೀತಿ ಫಿಕ್ಸ್ ಮಾಡೋದಕ್ಕೆ ಈ ರೀತಿ ಮಾಡಿದ್ದಾರೆ. ಮತ್ತೆ ಅಲ್ಲಿ ಬ್ಲಡ್ ಸ್ಟೈನ್ಸ್ ಇರ್ಲಿಲ್ಲ ಮೊದಲು ಅವ್ರು ಸೀಸ್ ಮಾಡ್ಬೇಕಾದ್ರೆ ಬಟ್ಟೆಗಳಲ್ಲಾಗ್ಲಿ ಮತ್ತೆ ಶೂನಲ್ಲಾಗ್ಲಿ, ಯಾಕಂದ್ರೆ ಬಟ್ಟೆ ಆಲ್ರೆಡಿ ಒಗದಾಗಿತ್ತು, ಸರ್ಫ್ ಎಕ್ಸೆಲ್ ಹಾಕಿ ಒಗೆದಿದ್ರು. ಜೊತೆಗೆ ಶೂನ್ ಕೂಡ ಬ್ಲಡ್ ಸ್ಟೈನ್ಸ್ ಇದೆ ಅಂತ ಹೇಳಿ ಎಲ್ಲೂ ನಮೂದಾಗಿಲ್ಲ. ಆದ್ರೆ ನಂತರ ಅದು ರಿಪೋರ್ಟ್ ಅಲ್ಲಿ FSL ರಿಪೋರ್ಟ್ ಅಲ್ಲಿ ಬ್ಲಡ್ ಸ್ಟೈನ್ಸ್ ಇದೆ. ಇದಕ್ಕೆ ಕಾರಣ ರೇಣುಕಾ ಸ್ವಾಮಿಯ ಬಾಡಿಯಲ್ಲಿ ಇದ್ದಂತ ಬ್ಲಡ್ ಅನ್ನ ಒಂದು ಬಾಟಲ್ ಅನ್ನ ಅವ್ರು ತೆಗೆದು ಇಟ್ಕೊಂಡಿದ್ರು, ಅಂದ್ರೆ ಸೀಸ್ ಮಾಡಿ ಇಟ್ಟಿದ್ರು. ಆ ಒಂದು ಬ್ಲಡ್ ಸ್ಯಾಂಪಲ್ ನ ಒಂದು ತುಣುಕನ್ನ ಅಥವಾ ಒಂದು ಹನಿಯನ್ನ ಇದಕ್ಕೂ ಹಾಕಿರಬಹುದು ಅನ್ನುವಂತ ಒಂದು ಸಂಶಯವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ಇಲ್ಲಿ ಮಾಡಿರುವಂತ ಹೊಸ ವಾದ. ಅದೇ ರೀತಿ ಇಲ್ಲಿ ಅಂದ್ರೆ ಈ ಕಿಡ್ನಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದೆ ತಾಯಿಯ ಹೇಳಿಕೆಯನ್ನು ಉಲ್ಲೇಖಿಸಿ ಇಲ್ಲಿ ವಾದ ಮಂಡನೆ ಮಾಡಿದ್ದಾರೆ. ಅಂದ್ರೆ ಇದು ಕಿಡ್ನಾಪ್ ಅಂದ್ರೆ ಒತ್ತಾಯ ಪೂರ್ವಕವಾಗಿ ಕಿಡ್ನಾಪ್ ಆಗಿರ್ಬೇಕು. ಆದ್ರೆ ತಂದೆ ತಾಯಿಯೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಂದ್ರೆ ಅವನು ಸ್ನೇಹಿತರ ಜೊತೆ ಹೋಗ್ತೀನಿ ಅಂತ ಹೇಳಿ ಹೇಳಿದಾನೆ. ಜೊತೆಗೆ ಒಂದು ಥಿಂಗ್ಸ್ ತಗೊಂಡಿದ್ದಾರೆ ದುರ್ಗಾಬಾರ್ ನಲ್ಲಿ, ಅಲ್ಲೂ ಕೂಡ ಈತನೇ ಪೇ ಮಾಡಿದ್ದಾನೆ. ಇದೆಲ್ಲವೂ ಕೂಡ ಆತ ಕಿಡ್ನಾಪ್ ಒಳಗಾಗಿಲ್ಲ ಅನ್ನೋದನ್ನ ತೋರಿಸುತ್ತೆ ಅನ್ನೋದನ್ನ ಇವರು ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಉಳಿದಂತೆ ಎಲ್ಲಾ ವಾದಗಳು ಕೂಡ ಆಲ್ಮೋಸ್ಟ್ ಟ್ರಯಲ್ ಕೋರ್ಟ್ ಅಲ್ಲಿ ಏನು ವಾದ ಮಂಡನೆ ಮಾಡಿದ್ರು ಅದೇ ವಾದವನ್ನ ಇಲ್ಲಿ ಮಾಡಿದ್ದಾರೆ. ಹೀಗಾಗಿ ಇದಕ್ಕೆ ಉತ್ತರವು ಕೂಡ ಅದೇ ಮಾದರಿ ಉತ್ತರವನ್ನ ಕೊಡಬಹುದು. ಇದ್ರ ಜೊತೆಗೆ ಈಗ ಫೋಟೋಸ್ ಏನ್ ಸಿಕ್ಕಿದೆ ಅದೆಲ್ಲವೂ ಕೂಡ ಅಡಿಷನಲ್ ಎವಿಡೆನ್ಸಸ್ ಆಗಿ ಟ್ರೀಟ್ ಆಗಬಹುದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ಅಂದ್ರೆ ಹೊಸ ವಾದ ಏನಾದ್ರು ಮಂಡಿಸ್ತಾರ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. 28ನೇ ತಾರೀಕು ಉಳಿದ ವಾದವನ್ನ ದರ್ಶನ ಪರ ವಕೀಲರು ಮಾಡ್ತಾರೆ. ಅದಾದ ನಂತರ ಉಳಿದ ಆರೋಪಿಗಳ ವಾದ ಮಂಡನೆ ಆಗುತ್ತೆ. ಅದಾದ್ಮೇಲೆ SPP ಅವರ ವಾದ ಮಂಡನೆ ಆಗೋ ಸಾಧ್ಯತೆ ಇದೆ. ಓಕೆ ಥ್ಯಾಂಕ್ ಯು ರಮೇಶ್.